ಶ್ರೀನಿವಾಸ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಹಾಗೇನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಕೂಡ ಆಗಿದ್ದೇನೆ. ಇವತ್ತು ನಾವು ಬಂದಿರುವಂತಹ ಜಾಗ ಬಂದ್ಬಿಟ್ಟು ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಏನು ಗ್ರಾಮ ಪಂಚಾಯತಿ ಒಳಪಡುತ್ತೆ. ತೊಂಡೇಬಾವಿ ಹೋಬಳಿದು. ನಮ್ಮ ಪಕ್ಕದಲ್ಲಿ ACC ಕಂಪನಿ ಇದೆ. ಈ ಕಡೆ ಹೋದ್ರೆ ಬೆಂಗಳೂರು ರೋಡ್ ಇದು. ಇಲ್ಲಿ ಬಂದಿರೋಂಥ ಉದ್ದೇಶ ಬಂದ್ಬಿಟ್ಟು ಇದು ಸರ್ಕಾರಿ ಖರಾಬ್ ಜಾಗ. ಇದು 9 ಗುಂಟೆ, ಸರ್ವೆ ನಂಬರ್ 135, 136, 137. 135ರಲ್ಲಿ 5 ಗುಂಟೆ ಸರ್ಕಾರಿ ಖರಾಬ್ ಅಂತ ಬರುತ್ತೆ. 136ರಲ್ಲಿ 2 ಗುಂಟೆ ಖರಾಬ್ ಅಂತ ಬರುತ್ತೆ. 137ರಲ್ಲಿ 2 ಗುಂಟೆ ಖರಾಬ್ ಅಂತ ಬರುತ್ತೆ. ಒಟ್ಟು 9 ಗುಂಟೆ ಸರ್ಕಾರಿ ಖರಾಬ್ ಅಂತಿದೆ. ಇದು ಒಂದು ಕಾಲದಲ್ಲಿ ಇಲ್ಲಿ ಏನು ತೊಂಡೇಬಾವಿ ನಾಡ ಕಚೇರಿ ಕಟ್ಟೋದಕ್ಕಿಂತ ಮುಂಚೆ ಇದು ಅಲಾಟ ಆಗಿದಂತ ಜಾಗ. ಇದು ನಾಡ ಕಚೇರಿ ಇಲ್ಲೇ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇಲ್ಲೇನು 9 ಎಕರೆ ಸರ್ಕಾರಿ ಗೋಮಾಳ ಇದೆ, ಅಲ್ಲ ಸರ್ಕಾರಿ ಖರಾಬ್ ಜಾಗ ಇದೆ, ಈ ಜಾಗದಲ್ಲೇ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಉದ್ದೇಶ ಮಾಡಿರ್ತಕ್ಕಂಥ ನಾಡ ಕಚೇರಿಗೆ ಅಂತ ಎತ್ತಿಟ್ಟಂತ ಜಾಗ ಇದು. ಆ ಜಾಗದಲ್ಲಿ ನಾವು ಇವತ್ತಿದ್ದೀವಿ. ಇವತ್ತು ಯಾರೋ ಪ್ರೈವೇಟ್ ಪ್ರಾಪರ್ಟಿ ಅನ್ಕೊಂಡು ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡೋದಕ್ಕೆ ಸುತ್ತಲೂ ಕಾಂಪೌಂಡ್ ಹಾಕೊಂಡಿದ್ದಾರೆ. ಈ ದಾಖಲೆನ ಕೆದಕಿ ನೋಡಿದಾಗ 2015-16ರಲ್ಲಿ ಎಂತ ಅಯೋಗ್ಯ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಅಂತ ಹೇಳಿದ್ರೆ, ಇದು ಬೆಂಗಳೂರು ಟು ಮಧುಗಿರಿ ರಸ್ತೆ. ಇದು ಏನು ಬೆಂಗಳೂರಿಂದ ಮಧುಗಿರಿಗೆ ಹೋಗುವಂತ ರೋಡ್ ಇದು. ನಾವು ಚಿಕ್ಕವರಿದ್ದಾಗ ಈ ರಸ್ತೆ ನಾನು ನೋಡಿದ್ದೀನಿ. ಬೆಂಗಳೂರಿಂದ ಮಧುಗಿರಿಗೆ ಏನು ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು. ACC ಕಂಪನಿ ಆದಾಗ ಇಲ್ಲಿ ಅಂಡರ್ ಬ್ರಿಡ್ಜ್ ಆಗುತ್ತೆ, ರಸ್ತೆನ ಸ್ವಲ್ಪ ಆ ಕಡೆ ಎಕ್ಸ್ಟೆಂಡ್ ಮಾಡ್ತಾರೆ. ಆದ್ರೆ ಸರ್ಕಾರಿ ಜಾಗ ಅಂತ ಹಂಗೆ ಇರುತ್ತೆ. ಸರ್ಕಾರಿ ರಸ್ತೆಗಳ ಸಮೇತ ಮಾರ್ಕೊಳ್ಳೋಂತ ಅಯೋಗ್ಯ ಅಧಿಕಾರಿಗಳು ನಾವೇನಂತ ಹೇಳ್ಬೇಕೋ ಗೊತ್ತಿಲ್ಲ. ನಾನು ಇದೇ ವಿಚಾರವಾಗಿ ಹೇಳಿದ್ದೆ. ನಾಳೆ 1 ಗಂಟೆಗೆ ಒಬ್ಬ ಕಡು ಭ್ರಷ್ಟ ಸರ್ಕಾರಿ ಅಧಿಕಾರಿಯ ಭ್ರಷ್ಟಾಚಾರದ ಬಗ್ಗೆ ನಿಮ್ಮ ಮುಂದೆ ಒಂದು ಲೈವ್ ಬರ್ತೀನಿ ಅಂತ ಹೇಳಿದ್ದೆ 1 ಗಂಟೆಗೆ. ಸಾರಿ, ತಡವಾಗಿದೆ. ಇವತ್ತು ಟೈಮ್ 2-3 ಗಂಟೆ ಹತ್ತತ್ರ ಆಗ್ತಾ ಬಂತು. ನಾವು ಮಂಚೇನಹಳ್ಳಿ ಏನು ಸರ್ಕಾರಿ ಆಸ್ಪತ್ರೆಯ ಉದ್ಘಾಟನೆ ವಿಳಂಬದ ಬಗ್ಗೆ ಎಚ್ಚರಿಕೆ ಕೊಡೋದಕ್ಕೆ ಹೋಗಿದ್ವಿ. ಅದು ಮುಗಿಸ್ಕೊಂಡಿದೆ. ತೊಂಡೇಬಾವಿ ಗ್ರಾಮ ಪಂಚಾಯತಿ ಒಳಪಡುವಂತ ಚರಕಮಟ್ಟೇನಹಳ್ಳಿ ಅಂತ ಗ್ರಾಮದಲ್ಲಿ ಒಂದು ಅಭಿಯಾನ ಇಟ್ಕೊಂಡಿದ್ವಿ. ಅಭಿಯಾನ ಮುಗಿಸ್ಕೊಂಬರೋಷ್ಟರಲ್ಲಿ 2 ಅವರ್ ಲೇಟ್ ಆಗಿದೆ. ಇದು ಸರ್ಕಾರಿ ಜಾಗನ 2015-16ರಲ್ಲಿ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿಯಾಗಿದ್ದಂತಹ ಬಸವರಾಜ್ ನಾಲಾಯಕ್ ಅಧಿಕಾರಿ, ಕಡುಭ್ರಷ್ಟ ಅಧಿಕಾರಿ, ನಮ್ಮ ತಾಲೂಕಲ್ಲಿ ಒಂಥರ ಏನೋ ಹೇಳ್ತಾರಲ್ಲ ಅಲಿಬಾಬಾ 40 ಚೋರ್ ಅಂತ 40 ಚೋರಿಗಳು ಇನ್ನು ಬೇಜಾನಿದ್ದಾರೆ. ಪ್ರತಿ 15 ದಿನಕ್ಕೆ ಒಂದೊಂದು ಸರಿ KRS ಪಕ್ಷದಿಂದ ಒಬ್ಬ ಭ್ರಷ್ಟ ಅಧಿಕಾರಿನ ರಿವೀಲ್ ಮಾಡ್ತಾ ಹೋಗ್ತಾ ಇರ್ತೀವಿ. ನಾವು ಇದನ್ನ ಕೇಸ್ ಹಾಕೊಬೋದಾಗಿತ್ತು. ಕೆಲವರು ಕೇಳ್ಬೋದು ಕೇಸ್ ಹಾಕೊಳ್ಳಿ ಅಂತ. ಕೇಸ್ ಹಾಕೊಂಡು ಕೇಸ್ ನಡೆಸುವಷ್ಟು ತಾಕತ್ತು ನಮ್ಮಲ್ಲಿ ಇಲ್ಲ. ತಾಕತ್ತಿದೆ, ಪುರ್ಸೊತ್ತಿಲ್ಲ. ಯಾಕೆಂದ್ರೆ ನಾವು 24 ಅವರ್ಸ್ ರಾಜಕಾರಣಿ ಅಲ್ಲ. ನಂದೇ ಆದಂತ ಹೆಂಡತಿ ಮಕ್ಕಳಿದ್ದಾರೆ, ವಯಸ್ಸಾದಂತ ತಂದೆ ತಾಯಿಗಳಿದ್ದಾರೆ, ನಂದೇ ಆದಂತ ಒಂದು ಉದ್ಯಮ ಇದೆ. ಆ ಉದ್ಯಮದ ಕಡೆ ನಾನು ನೋಡ್ಬೇಕಲ್ಲ. ನಮ್ಮ ಕಾರ್ಯಕರ್ತರು ಅದೇ ರೀತಿ ಇರ್ತಾರೆ. ಅವರವರ ಸ್ವಂತ ಕೆಲಸಗಳಲ್ಲಿ ಮಗ್ನರಾಗಿರ್ತಾರೆ. ತಿಂಗಳಲ್ಲಿ 1 ದಿನನೋ 2 ದಿನನೋ, ಇಲ್ಲ ವಾರದಲ್ಲಿ 1 ದಿನ 2 ದಿನನೋ ಪಕ್ಷಕ್ಕಾಗಿ ದುಡಿಬೇಕು. ನಾನು ಹುಟ್ಟಿದಂತ ಈ ತಾಲೂಕಿಗೆ ಏನೋ ಒಂದು ಒಳ್ಳೆ ಕಾರ್ಯ ಮಾಡಬೇಕು, ನನ್ನ ಆತ್ಮ ಸಾಕ್ಷಿಗೆ ನಾನು ಕೆಲಸ ಮಾಡಬೇಕು ಅಂತ ಮಾಡುವಂತವ್ರೆ ನಮ್ಮ ಹಿಂದೆ ಮುಂದೆ ಇರುವಂತವ್ರು. ಯಾವನ ಕೊಡೋಂತ ಏಂಜಲ್ ಕಾಸ್ಗೆ, ಅವನು ಕೊಡೋಂತ ಬಕ್ಷೀಸ್ಗೆ, ಭಿಕ್ಷೆಗಳಿಗೆ ಹೋಗುವಂತ ಕಾರ್ಯಕರ್ತರು ನಮ್ಮಲ್ಲಿಲ್ಲ. ನಮ್ಮಲ್ಲಿ ಸುಮಾರು ಬೆರಳಂಟಿ ಜನನೇ ಇರಬಹುದು. ಒಬ್ಬೊಬ್ಬ 100 ಬೇರೆ JCB ಪಕ್ಷಗಳ ಏನು ಕಾರ್ಯಕರ್ತರಿದ್ದಾರೆ, ಆ ಕಾರ್ಯಕರ್ತರ 100 ಜನಕ್ಕೆ ಸಮ. ಒಬ್ಬ KRS ಪಕ್ಷದ ಸೈನಿಕ JCB ಪಕ್ಷದ 100 ಸೈನಿಕರಿಗೆ ಸಮ, 100 ಕಾರ್ಯಕರ್ತರಿಗೆ ಸಮ ಅಂತ ಹೇಳೋದಕ್ಕೆ ಈ ಮೂಲಕ ಇಷ್ಟಪಡ್ತೀನಿ. ಇದು ನಾವು ನಿಂತಿರುವಂತ ಜಾಗ ಸರ್ಕಾರಿ ಖರಾಬು. ಇದು ಕಂದಾಯ ಇಲಾಖೆಗೆ ಒಳಪಡುವಂತ ಜಾಗ. 2015-16ರಲ್ಲಿ ಕಡು ಭ್ರಷ್ಟ ಅಂತಾನೆ ಹೇಳ್ತೀನಿ. ನನ್ನ ಮೇಲೆ ಅವ್ನು ಕೇಸ್ ಹಾಕೊಳ್ಳಿ, ನಾನು ನೋಡ್ಕೊತೀನಿ ಅದ್ರ ಮೇಲೆ. ಕಡು ಭ್ರಷ್ಟಾತಿ ಭ್ರಷ್ಟ. ಇನ್ನೂ ಒಂದು ಬೇಜಾನಿದೆ, ನಾನು ರಿವೀಲ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ಸ್ಟಾರ್ಟ್ ಇದು ಮಾಡೋಣ. ಇದನ್ನ 2015-16ರಲ್ಲಿ ಇಲ್ಲಿ ನರಸರೆಡ್ಡಿ ಅನ್ನೋರಿಗೆ ಖಾತೆ ಮಾಡಿಕೊಡ್ತಾರೆ. ಅಲ್ಲ, ಇದು ಕಂದಾಯ ಇಲಾಖೆ ಅಂತ ಜಾಗ ಪ್ಲಸ್ ಸರ್ಕಾರಿ ರಸ್ತೆ. ಇದು ಏನು ಚಿಕ್ಕಬಳ್ಳಾಪುರ ಟು ತುಮಕೂರು ಸಂಪರ್ಕ ಸೇತುವೆ ಆದಂತ ಇಂಟರ್ಸ್ಟೇಟ್ ರಸ್ತೆ. ಇದು ರಸ್ತೆನೆ, ಸರ್ಕಾರಿ ರಸ್ತೆನೆ ಮಾಡ್ಕೊಂತಾರೆ ಅಂತ ಹೇಳಿದ್ರೆ ಎತ್ತ ತಾಯಿಗೆ. ಅದು ನನ್ನ ಬಾಯಲ್ಲಿ ಹೇಳಕ್ ಹೋಗಲ್ಲ, ಕಾಮೆಂಟ್ ಅಲ್ಲಿ ಹಾಕಿ ಪರವಾಗಿಲ್ಲ. ಅಧಿಕಾರಿನ ಏನ್ ಮಾಡ್ಬೇಕು ನಾವು? ತೊಂಡೇಬಾವಿಲಿ ಸುಮಾರು 15 ವರ್ಷ ಕಾರ್ಯನಿರ್ವಹಿಸ್ತಾರೆ. ಬೇರೆ ಪಂಚಾಯತಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಆದ್ರೂ ತಿರ್ಗಿ ಇಲ್ಲಿಗೆ ಹಾಕ್ಸ್ಕೊಂತಾರೆ. ಏನಕ್ಕೆ ಹಾಕ್ಸ್ಕೊಂತಾರೆ? ಈಗ ಸುಮಾರು ಒಂದು ವರ್ಷದಿಂದ ಕಲ್ನಾಯಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಡು ಭ್ರಷ್ಟ ಬಸವರಾಜ್ ಕಲ್ನಾಯಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇನ್ನು ಯಾವ ತರ ಸರ್ಕಾರಿ ಜಮೀನುಗಳನ್ನ
ಅವ್ರಿಗೆ ದುಡ್ಡು ಕೊಡೋ ಅಂತ ಏನಂತಾರೆ ಅವ್ರನ್ನ ಅಂತವ್ರಿಗೆ ಮಾರ್ಕೊಳೋದಿಲ್ಲ ಅಂತ ಏನ್ ಗ್ಯಾರಂಟಿ? ಇಂಥ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಬೇಕಾ? ಇಂಥ ಸರ್ಕಾರಕ್ಕೆ ಉಂಡ ಮನೆಗೆ ಏನೋ